ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ಇದೇನಮ್ಮ ಚೆನ್ನಾಗಿ ಹಣ್ಣು ತುಂಬಿಸ್ತಾ ಇದೆಯಾ? ಹೌದು ಚಿಕ್ಕತ್ತೆ, ಪುಟಾಣಿ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದಾಳಲ್ವಾ, ಅಲ್ಲಿ ಅವ್ರ ಅವಳಿಗೆ ತಿನ್ನೋದಕ್ಕೆ ಕೊಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದೆ ಪುಟಾಣಿ ನನ್ನ ಮಗಳು ಅಂತ ಗೊತ್ತಾದಾಗಿಂದ ಮೊದ್ಲಿನ ಹಾಗೆ ಪುಟಾಣಿ ಮೇಲೆ ಅವ್ರು ಯಾವ ಪ್ರೀತಿನೂ ತೋರಿಸ್ತಾ ಇಲ್ಲ. ಕಳೆದ ಸಲ ಪಾರ್ಕಿಗೆ ಕರ್ಕೊಂಡು ಹೋದಾಗ ಪುಟಾಣಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿಂದೇ ಇದ್ಲು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನು ಹಣ್ಣುಗಳನ್ನ ಹಾಕಿಡ್ತಾ ಇದ್ದೆ. ನೀನು ಹೇಳೋದು ನಿಜಾನೇ, ನಿನಗಿರೋಷ್ಟು ಕಾಳಜಿ ಆ ಹೆಂಗ್ಸಿಗಿಲ್ಲ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ಪುಟಾಣಿ, ಯಜಮಾನ್ರ ಪುಟಾಣಿನ ಕೂರಿಸಿ ತಿಂಡಿ ತಿನ್ನಿಸ್ತೀನಿ. ಕಂದ ಕುತ್ಕೋ. ಈಗ ನಮ್ಮ ಪುಟಾಣಿಗೆ ತಿಂಡಿ ತಿನ್ಸೋಣ. ಕಂದ, ನೀನು ಹೊರಗಡೆ ಹೋದಾಗ ನಿನಗೇನಾದರೂ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಅಲ್ಲಿ ಯಾರ ಹತ್ರ ಆದರೂ ಫೋನ್ ಇಸ್ಕೊಂಡು ನನಗೆ ಕಾಲ್ ಮಾಡ್ತು, ಸರಿನಾ? ನಿನ್ನ ನಂಬರ್ ನನಗೆ ಗೊತ್ತಿಲ್ವಲ್ಲ ಸಾರಥಿ. ಸರಿ, ನಾನು ನಂಬರ್ ನಿಂಗೆ ಹೇಳ್ತೀನಿ, ಅದು ನೆನ್ಪಿಟ್ಕೊಳ್ತೀಯಾ? ನೋಡೋಣ, ಇವಾಗ ಇನ್ನೊಂದ್ಸತಿ ಹೇಳು. ನಿನ್ನ ನಂಬರಿಗೆ ಗೊತ್ತಾಯ್ತು ಸಾರಥಿ. ವೆರಿ ಗುಡ್. ಹೀಗೆ ಯಾವಾಗಲೂ ನನ್ನ ನಂಬರ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಸರಿನಾ? ಇನ್ನೊಂದು ದಿನ ಯಾವತ್ತಾದ್ರೂ ನಿಂಗೆ ಪಾರು ನಂಬರ್ನ ಹೇಳ್ಕೊಡ್ತೀನಿ. ಸರಿ ಸಾರಥಿ. ಜಾನೆ ಕಂದ, ಯಾವುದಕ್ಕೂ ನನ್ನ ನಂಬರ್ನ ನಿನಗೆ ಬರ್ಕೊಡ್ತೀನಿ, ಸರಿನಾ? ಅದನ್ನ ಇಟ್ಕೋ. ಆ ಮಾಡು ಬಂಗಾರಿ, ಚೆನ್ನಾಗಿದ್ಯಾ? ಕಂದ, ನಾನು ಇದರಲ್ಲಿ ನನ್ನ ಫೋನ್ ನಂಬರ್ ಬರೆದಿದ್ದೀನಿ. ಈ ಚಿಟ್ನ ನಿನ್ನ ಪಾಕೆಟಲ್ಲಿ ಇಟ್ಟಿರ್ತೀನಿ. ನಾನೇನಾದ್ರೂ ಅಲ್ಲಿಗೆ ಬರಬೇಕು ಅಂತ ನಿನಗೆ ಅನ್ಸಿದ್ರೆ ಫೋನ್ ಮಾಡು, ಟಕ್ ಅಂತ ಬರ್ತೀನಿ, ಸರಿನಾ? ನಿನ್ನ ಮಗಳನ್ನ ನೀನು ಹೇಗೆ ತಯಾರು ಮಾಡಿ ಕಳಿಸಿದ್ರು ನಾನು ಹೇಗೆ ನೋಡ್ಕೋಬೇಕೋ ಹಾಗೆ ನೋಡ್ಕೊಳ್ಳೋದು. ಅದನ್ನು ಮಾತ್ರ ಯಾರು ತಪ್ಸೋಕ್ಕಾಗಲ್ಲ. ಛೇ, ಇವಳ ಮಗಳಿಗೆ ನಾನು ಸುತ್ತಾಡಿಸ್ಬೇಕಾ? ಆಯ್ತಾಯ್ತು, ಇವತ್ತು ಸರಿಯಾಗಿ ಮಾಡ್ತೀನಿ. ಪುಟಾಣಿ, ತಿಂಡಿ ತಿಂದಿದ್ದೆಲ್ಲ ಆಯ್ತಾ? ತಿಂತಾ ಇದ್ದಾಳೆ, ನೀವು ಕೂತ್ಕೊಳ್ಳಿ, ನಿಮಗೂ ಬಡಿಸ್ತೀನಿ. ಬೇಡಮ್ಮ, ನನಗೆ ಯಾಕೋ ಇವತ್ತು ಹೊಟ್ಟೆ ಹಸಿವಾಗ್ತಿಲ್ಲ. ಜನ 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 ಕಾಂಚಣ ಅನ್ನೋ ಹಾಗೆ ಕೈಯಲ್ಲಿ ದುಡ್ಡಿದ್ರೆ ಹಶ್ವೆಲಿಂದ ಆಗುತ್ತೆ. ಅಂದ್ರೆ ನಾನೇನು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀನಿ ಅಂತನಾ ನಿನ್ನ ಮಾತಿನ ಅರ್ಥ? ಛೇ, ನಾನು ಯಾಕೆ ಹಾಗೆ ಹೇಳಿ ರತ್ನ ಏಣಿಯವರೇ? ಅಲ್ಲಲ್ಲ, ವೇಣಿಯವರೇ, ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೋಬಹುದು. ಅಖಿಲಕ್ಕನೇ ಹೇಳಿದಾರಲ್ವಾ? ಹಾ, ನಡಿಕಂದ, ಗೊತ್ತಾಯ್ತು. ಎಲ್ಲಿ ಎಲ್ರಿಗೂ ಬಾಯ್ ಹಣ್ಣು. ಬಾಯ್ ಪಾರು, ಬಾಯ್ ಸಾರಥಿ, ಬಾಯ್ ದಾಮಿನಜ್ಜಿ. ಬಾಯ್ ಕಂದಮ್ಮ. ಬಮ್ಮ ಬಮ್ಮ ಬಮ್ಮ, ಗೊತ್ತಾಯ್ತು. ಯಾಕಾದ್ರೂ ಈ ದರಿದ್ರ ಹುಡುಗಿನ ನನಗೆ ಗಂಟು ಹಾಕಿದ್ರು. ಅದೇನೋ ಅಂತಾರಲ್ಲ, ಕೆಲಸ ಇಲ್ಲ ಕ್ಯಾಮೆ ಇಲ್ಲ ಅಂತ, ಅದಕ್ಕೆ ಕೆಲಸ ಮಾಡಿ ಅಂತ ನನಗೆ ಕಳಿಸಿರ್ಬೇಕು. ಓ, ಥೇಟ್ ಆದಿ ಥರನೇ ಕಾಣಿಸ್ತಾಳೆ. ಪಾ, ನನಗೇನೋ ರತ್ನವೇಣಿ
ರತ್ನವೇಣಿ ಜೊತೆ ನಮ್ಮ ಪುಟಣಿನ ಆಚೆ ಕಳಿಸಿದ್ದು ಸಮಾಧಾನನೇ ಆಗ್ತಾಯಿಲ್ಲ. ನನಗೆ ಆ ಹೆಂಗ್ಸ್ ಮೇಲೆ ನಂಬಿಕೆನೇ ಇಲ್ಲ. ಬರು, ನಾನು ಇವಾಗಲೇ ಆ ಹೆಂಗ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಯಜಮಾನ್ರೆ, ಬೇಡ, ಸುಮ್ಮನೆ ಇರಿ. ಇದು ಅತ್ತೆಯಮ್ಮ ತಗೊಂಡಿರೋ ನಿರ್ಧಾರ. ನಾವಿದನ್ನು ಗೌರವಿಸಲೇಬೇಕು. ಅಲ್ಲದೆ ನೀವು ಅವ್ರ ಹಿಂದೆ ಹೋಗೋದು, ಅದನ್ನು ಅವ್ರು ನೋಡಿ ಅತ್ತೆಯಮ್ಮಂಗೆ ಹೇಳೋದು, ಸುಮ್ಮನೆ ಇರಾದಂತೆಲ್ಲ ಬೇಕಾ ಯಜಮಾನ್ರೆ? ಹೌದು ಕಣಪ್ಪ ಆದಿತ್ಯ, ಆ ಹೆಂಗಸು ಪುಟಾಣಿಗೆ ಏನಾದರೂ ಮಾಡಿಬಿಡ್ತಾಳೆ ಅಂತ ತಾನೇ ನಿನ್ನ ಯೋಚನೆ? ಹೌದು ಚಿಕ್ಕಮ್ಮ. ಹಾಗೆಲ್ಲ ಏನೂ ಆಗಲ್ಲಪ್ಪ. ಯಾಕಂದ್ರೆ ಪುಟಾಣಿನ ರತ್ನವೇಣಿ ಜೊತೆ ಕಳ್ಸಿರೋದು ನಮ್ಮ ಅಖಿಲಕ್ಕ. ಅಕ್ಕನ ಬಗ್ಗೆ ರತ್ನವೇಣಿಯವ್ರಿಗೆ ತುಂಬಾ ಭಯ ಇದೆ. ಹಾಗೇನೂ ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ಆದರೆ ಅಮ್ಮ ಯಾಕೆ ಪುಟಾಣಿನ ಅವ್ರ ಜೊತೆ ಕಳಿಸಿದ್ರು ಅಂತ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಹಾಂ, ಒಂದು ವೇಳೆ ರತ್ನವೇಣಿಯವರು ನಮ್ಮ ಪುಟಾಣಿನ ಹೇಗೆ ನೋಡ್ಕೋತಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ಏನಾದರೂ ಅತ್ತೆಯಮ್ಮ ಅವ್ರ ಜೊತೆ ಕಳಿಸಿರ್ಬೋದಾ? ಆ ರೀತಿ ಏನಾದರೂ ಕಳ್ಸಿದ್ರೆ ರತ್ನವೇಣಿಯವ್ರನ್ನ ಗಮನಿಸೋದು ಯಾರು? ಅಕ್ಕ ಕೆಲಸ ಇದೆ ಅಂತ ಆಫೀಸ್ಗೆ ಹೋಗಿದ್ದಾರೆ, ನಾವೆಲ್ಲರೂ ಇಲ್ಲಿದ್ದೀವಿ. ರತ್ನವೇಣಿಯವ್ರ ಮಗುನ ಹೇಗೆ ನೋಡ್ಕೋತಾರೆ ಅಂತ ಯಾರು ಗಮನಿಸ್ತಾರೆ? ಒಂದು ವೇಳೆ ಪುಟಾಣಿನವ್ರು ಹೇಗೆ ನೋಡ್ಕೊಂಡ್ರು ಅಂತ ಅವಳ ಹತ್ರನೇ ಕೇಳಿ ತಿಳ್ಕೊಬೋದು ಅಂತ ಅನ್ಸುತ್ತೆ. ಸಂಜೆ ಅವ್ರ ಮನೆಗೆ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಅಜ್ಜಿ, ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ, ಕೊಡಿಸ್ತೀರಾ? ಐಸ್ ಕ್ರೀಮಾ? ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಐಸ್ ಕ್ರೀಮ್ ತಿಂತಾರಾ? ಸುಮ್ಮನೆ ನಡಿ. ಡ್ರೈವರ್ ಅಂಕಲ್, ಐಸ್ ಕ್ರೀಮ್ ಅಂಗಡಿ ಬಂದೆ ನಿಲ್ಲಿಸಿ. ಯಾಕೆ ಗಾಡಿ ಯಾಕೆ ನಿಲ್ಲಿಸ್ಬೇಕು? ನೀನು ಸುಮ್ಮನೆ ನಡಿಯಪ್ಪ. ಹೇಳ್ತಿರೋದು ಅರಸನ್ ಕೊಟ್ಟೆ ಅಖಿಲಾಂಡೇಶ್ವರಿ ಮೊಮ್ಮಕ್ಕಳು. ಅಜ್ಜಿ ಹೇಳಿದ್ದಾರೆ ನಿಂಗೇನಾದ್ರು ಬೇಕಿದ್ದೆ ತಕೋ ಅಂತ. ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾನು ಅಖಿಲ ಅಜ್ಜಿಗೆ ಹೇಳ್ತೀನಿ. ಆಯ್ತಾಯ್ತು, ತಿನ್ನು. ನನ್ನ ಗಂಟೆ ಹೋಗ್ಬೇಕು. ನೋಡಪ್ಪ, ಅಲ್ಲಿ ಐಸ್ ಕ್ರೀಮ್ ಗಾಡಿ ಏನಾದರೂ ಸಿಕ್ಕಿದ್ರೆ ಗಾಡಿ ನಿಲ್ಸಪ್ಪ. ಇಲ್ಲೇ ನಿಲ್ಸಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.